ಮಿತ್ರರೇ ನಮಸ್ಕಾರ. ಮಿತ್ರರೇ, ತುಂಬ ಜನ ರಾಜ್ಯದ ಬಗ್ಗೆ ಮಾತನಾಡಿ, ರಾಜ್ಯದ KPSC ವಿಚಾರ ಇರಬಹುದು, ರಾಜ್ಯದ ಕಾವೇರಿ ವಿಚಾರ ಇರಬಹುದು, ದೊಡ್ಡ ದೊಡ್ಡ ಇಶ್ಯೂಗಳಿದ್ದಾವೆ, ನೀವು ಕೇವಲ CJP ಬಗ್ಗೆ ಮಾತನಾಡ್ತಾ ಇದ್ದೀರಿ, ರಾಜ್ಯದ ಬಗ್ಗೆಯೂ ಕೂಡ ಧ್ವನಿ ಎತ್ತಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಕೆಲವರು ಕಳಕಳಿಯಿಂದ ಕಮೆಂಟ್ ಹಾಕಿದ್ರು. ಮಿತ್ರರೇ, ರಾಜ್ಯ ರಾಜಕಾರಣದ ಬಗ್ಗೆ, ಇಲ್ಲಾಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತನಾಡಬೇಕು ಅಂತ ಅನಿಸುತ್ತೆ. ಆದರೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ಯಾಕೆ ಅಂತಂದರೆ, ಒಂದು ಕಡೆ ಸರ್ಕಾರ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಅದಕ್ಕಿಂತ ದೊಡ್ಡ ವಿಚಾರ ಏನು ಕೇಳಿದ್ರೆ, ಇಲ್ಲಿ ವಿಪಕ್ಷ ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ. ಯಾಕೆ ಹಾಗೆ ಹೇಳಿದೆ ಅಂತ ನಾನು ಮುಂದೆ ವಿವರಿಸ್ತೀನಿ. ಎರಡನೆಯದಾಗಿ, ವಿಪಕ್ಷಕ್ಕೆ ಜೀವವೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ. ಒಂದು ರೀತಿಯಲ್ಲಿ ಕರ್ನಾಟಕದ ರಾಜಕಾರಣ ICUನಲ್ಲಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಾಪ ನಮ್ಮ ಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಇದ್ದಾರೆ. ಕೇವಲ ಮುಖ್ಯಮಂತ್ರಿಗಳಲ್ಲ, ಬಹುತೇಕ ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅವ್ರಿಗೆ ಮಂತ್ರಿ ಆಗ್ತೀವೋ ಇಲ್ವೋ ಅನ್ನೋದೇ ತಲೆಬಿಸಿ. ಇತ್ತ ಕಡೆಯಲ್ಲಿ ಕಾವೇರಿಯ ತೀರ್ಪು ಬರಸಿಡಿಲಿನಂತೆ ಎದುರಾಗಿದೆ. ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಾಕತಾಳೀಯ ಅಂತ ಹೇಳಬೇಕೋ ಏನೋ ಗೊತ್ತಿಲ್ಲ, SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ವಿವಾದ ತಾರಕಕ್ಕೇರಿತು. ಈಗ ಅದೇ SM ಕೃಷ್ಣರ ಶಿಷ್ಯ ಅಂತ ಕರೆಸಿಕೊಳ್ಳುವಂತಹ DK ಶಿವಕುಮಾರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಾವೇರಿ ವಿವಾದ ತಾರಕಕ್ಕೇರ್ತಾ ಇದೆ. ಒಂದು ಕಡೆ KRSನಲ್ಲಿ ನೀರಿಲ್ಲ, ಕಂಪ್ಲೀಟ್ ಆಗಿ ಬರಿದಾಗುವ ಹಂತಕ್ಕೆ ಬಂದಿದೆ. ಅಲ್ಪ ಸ್ವಲ್ಪ ನೀರಿರೋದು ಕುಡಿಯೋ ನೀರಿಗೆ ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದರ ಸುತ್ತಲೂ ಇರುವಂತಹ ಪ್ರದೇಶದಲ್ಲಿ ಯಾರೂ ಕೂಡ ಬಿತ್ತನೆ ಮಾಡಬಾರದು ಅಂತ ಸರ್ಕಾರ ಮನವಿ ಮಾಡಿಕೊಂಡಿದೆ, ನೀರು ಸಿಗೋದಿಲ್ಲ ಅಂತ. ಮಳೆಗಾಲ ಅರ್ಧ ಮುಗಿದೋಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ, ಡ್ಯಾಮ್ಗೆ ನೀರು ಹರಿದೇ ಬರ್ತಿಲ್ಲ. ಇದು ಬೇಸಿಗೆನಾ ಅಥವಾ ಮಳೆಗಾಲವ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಹೇಗಪ್ಪ ಒಂದು ವರ್ಷ ಕಳೆಯೋದು ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ, ರೈತರಿದ್ದಾರೆ. ಅತ್ತ ಕಡೆಯಲ್ಲಿ CWRC ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಹೊರಡಿಸಿತ್ತು. ಅದನ್ನ ರಾಜ್ಯ ಸರ್ಕಾರ CWMA ಮುಂದೆ ಮೇಲ್ಮನವಿ ಸಲ್ಲಿಸಿತ್ತು. ಆದರೆ ಇವತ್ತು CWMA ಕೂಡ ಒನ್ ಸೈಡೆಡ್ ಆದೇಶವನ್ನು ಮಾಡಿದೆ. ತಮಿಳುನಾಡಿಗೆ ನೀರು ಬಿಡಲೇಬೇಕು. ಪ್ರತಿದಿನ 3500 ಕ್ಯೂಸೆಕ್ಸ್ ನೀರಿನಂತೆ 15 ದಿನಗಳ ಕಾಲ ಬಿಡಬೇಕು. ಅಂದರೆ ಒಟ್ಟು 4.5 TMC ನೀರು ಹರಿದು ಹೋಗಬೇಕು ಅಂತ CWMA ಕೂಡ ಆದೇಶ ಮಾಡಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ 4.5 TMC ನೀರನ್ನ ಕರ್ನಾಟಕ ಬಿಡಬೇಕು ಅಂತಂದ್ರೆ ಸರಿಸುಮಾರು 7 TMC ನೀರು ಬಿಡಬೇಕಾಗತ್ತೆ. ಯಾಕೆಂದ್ರೆ ತಮಿಳುನಾಡಿಗೆ ಹರಿದು ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಪೋಲಾಗುತ್ತೆ. ತಮಿಳುನಾಡಿನ ಜಲಾಶಯದ ಮಾಪಕದಲ್ಲಿ 4.5 TMC ತೋರಿಸಬೇಕಾದ್ರೆ ಇಲ್ಲಿ 7 TMC ನೀರನ್ನ ಬಿಡಬೇಕಾಗತ್ತೆ. ಸದ್ಯದ KRS ಪರಿಸ್ಥಿತಿಯನ್ನ ನೋಡಿದ್ರೆ 7 TMCಯನ್ನ ನೀರು ಬಿಟ್ರೆ ಇಲ್ಲಿ ಕುಡಿಯೋದಕ್ಕೆ ನೀರು ಇರೋದಿಲ್ಲ. ನನಗೆ ಅರ್ಥ ಆಗದೆ ಇರೋದು ಒಂದು ವಿಚಾರ ಏನು ಕೇಳಿದ್ರೆ, ಕರ್ನಾಟಕ ಸಮರ್ಥವಾಗಿ ವಾದ ಮಂಡಿಸ್ತಿದೆಯಾ ಇಲ್ವಾ ಅಂತ. ಕರ್ನಾಟಕ ಇವತ್ತು ರೈತರಿಗೆ ನೀರು ಕೊಡಿ, ಬೆಳೆ ಬೆಳಿಬೇಕು ಅಂತ ಕೇಳ್ತಾ ಇಲ್ಲ. ನಮಗೆ ಕುಡಿಯೋ ನೀರು ಬೇಕು. ಈಗ ನೀರು ಬಿಟ್ಟಿದ್ದೆ ಆದರೆ ಮುಂದಿನ ವರ್ಷ ಅಂದರೆ ಬೇಸಿಗೆಯಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿರೋದಿಲ್ಲ. ಆ ಪರಿಸ್ಥಿತಿ ಉಂಟಾಗತ್ತೆ. ಮಳೆನೇ ಬರ್ತಿಲ್ಲ ಅಂದಮೇಲೆ ನೀರು ಬಿಡೋದು ಹೇಗೆ? ಬರಗಾಲ ಇದೆ, ನೀವು ಅದನ್ನು ಎದುರಿಸಬೇಕು ಅಂತ ಕರ್ನಾಟಕ ಹೇಳ್ತಾ ಇದೆ. ಆದರೆ CWRC ಇರಬಹುದು, CWMA ಇರಬಹುದು, ಇವರು ಈ ವಾದವನ್ನು ಕೇಳಿಸ್ಕೊಳ್ತಾನೆ ಇಲ್ಲ. ಇವತ್ತು ಮತ್ತೆ ಅದೇ ಆದೇಶವನ್ನು ಮಾಡಿದೆ. ರೈತರು ಕಂಗಾಲ ಾಗಿದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇದೆಯಲ್ಲ ಬಹಳ ದೊಡ್ಡದಾಗತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಬಂಗಾರಪ್ಪನನ್ನ ಈ ರಾಜ್ಯ ಏನಾದರೂ ನೆನಪು ಮಾಡಿಕೊಳ್ಳುತ್ತೆ ಅಂತಂದ್ರೆ ಕಾವೇರಿ ವಿಚಾರದಲ್ಲಿ ಬಂಗಾರಪ್ಪ ಕೈಗೊಂಡಂತಹ ನಿರ್ಧಾರ. ನೀರು ಬಿಡಬೇಕು ಅಂತ ಆದೇಶ ಆದ್ರೆ ಅವರು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಯಾವ ಕಾರಣಕ್ಕೂ ಒಂದು ಹನಿ ನೀರು ಬಿಡೋದಿಲ್ಲ ಅಂತ. ಅಂದ್ರೆ ನನ್ನ ಸರ್ಕಾರ ಹೋದ್ರೂ ಪರವಾಗಿಲ್ಲ, ನಾನ್ ನೀರು ಬಿಡೋದಿಲ್ಲ ಅನ್ನುವಂಥದ್ದು ಬಂಗಾರಪ್ಪನವರ ನಿಲುವಾಗಿತ್ತು. ಬಹುಶಃ DK ಶಿವಕುಮಾರ್ ಬಂಡೆ ಅಂತ ಕರೆಸಿಕೊಳ್ತಾರಲ್ಲ, ಆ ರೀತಿಯಾದಂತಹ ನಿರ್ಧಾರ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಪರಿಸ್ಥಿತಿ ಏನು ಗೊತ್ತಾ? ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ. DK, BK, ಸಿದ್ದು ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಕಳೆದ 3 ದಿನಗಳಿಂದ ಕರ್ನಾಟಕದ ಅರ್ಧದಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿದ್ದಾರೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಅಥವಾ ಈತ ವೈಭವೀಕರಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸಬಹುದು. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ, ಇದನ್ನು ಹೇಳೋದಕ್ಕೆ ಹೇಸಿಗೆ ಕೂಡ ಆಗತ್ತೆ. ಯಾಕೆ ಗೊತ್ತಾ? DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾಗ್ತಾ ಬಂತು. ಒಂದು ಪೂರ್ಣ ಪ್ರಮಾಣದ ಸಂಪುಟ ರಚನೆ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಉದ್ದೇಶ. DKಗೆ ಬಹಳ ತರಾತುರಿ ಇದೆ. ಯಾಕೆ ಗೊತ್ತಾ? ಇರೋದೇ 20 ತಿಂಗಳ ಆಡಳಿತಾವಧಿ. ಅದರಲ್ಲಿ 2 ತಿಂಗಳು ಮುಗಿದೋಯ್ತು. ಸಂಪುಟ ರಚನೆ ಮಾಡಿ ಅವರು ಖಾತೆಯನ್ನು ವಹಿಸಿಕೊಂಡು ಕೆಲಸ ಶುರು ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೊಸ ಸಚಿವರನ್ನ ತಂದ್ರೆ ಅವರಿಗೆ ಇಲಾಖೆಯ ಮೇಲೆ ಗ್ರಿಪ್ ಬರಬೇಕು. ಇದೆಲ್ಲದಕ್ಕೂ ಕೂಡ ಕಾಲಾವಕಾಶ ಬೇಕು. ಸರ್ಕಾರಕ್ಕೆ ಹನಿಮೂನ್ ಟೈಮ್ ಇಲ್ಲ. ರಾಜ್ಯದಲ್ಲಿ ಬರಗಾಲ ಇದೆ, ಕಾವೇರಿ ಇಶ್ಯೂ ಇದೆ, KPSC ಸೇರಿದಂತೆ ಹಗರಣಗಳ ಮೇಲೆ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಒಬ್ಬ ಮುಖ್ಯಮಂತ್ರಿಗೆ ಅತ್ಯಂತ ಅವಶ್ಯಕ ಆಗುತ್ತೆ.
ಆದರೆ ಡಿ ಕೆ ಶಿವಕುಮಾರ್ ಪರಿಸ್ಥಿತಿಯನ್ನ ನೋಡಿ, ರಾಹುಲ್ ಗಾಂಧಿ ಅವರು ಭಾರತಕ್ಕೆ ವಾಪಸ್ ಬಂದ ಮೇಲೆ ಡಿ ಕೆ ಶಿವಕುಮಾರ್ 3ನೇ ಬಾರಿಗೆ ದೆಹಲಿಗೆ ಹೋದ್ರು. ಮೊನ್ನೆ ಒಮ್ಮೆ ಹೋಗಿದ್ರಲ್ಲ, ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತ ನಿಮ್ಗೆಲ್ಲ ಗೊತ್ತು. ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಹೋಗ್ಬಿಟ್ಟು ಪ್ರಧಾನಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಆರಂಭಿಸಿದ್ರು. ಡಿ ಕೆ ಶಿವಕುಮಾರ್ಗೆ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ತಾನು ಕೂಡ ಪ್ರತಿಭಟನೆಯಲ್ಲಿ ಹೋಗಿ ಕೂತ್ಕೊಂಡ್ರು. ಆಗ್ಲಾದ್ರೂ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾರೇನೋ, ಕರ್ನಾಟಕದ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ಆಗತ್ತೇನೋ, ನಮಗೆ ಗ್ರೀನ್ ಸಿಗ್ನಲ್ ಸಿಗುತ್ತೇನೋ ಅಂತ ಕಾಯ್ತಾ ಕೂತ್ರು. ಆಗ್ಲೂ ಕೂಡ ಏನಾಗಿಲ್ಲ. ಮತ್ತೆ ವಾಪಸ್ ಬಂದ್ರು, ಪುನಃ ದೆಹಲಿ ಪ್ರವಾಸವನ್ನ ಕೈಗೊಂಡ್ರು. ಇಲ್ಲಿ ಮಿತ್ರರೇ, ಡಿ ಕೆ ಶಿವಕುಮಾರ್ ಮಾತ್ರ ಹೋಗ್ತಾ ಇಲ್ಲ, ಅವ್ರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಹೋಗ್ತಾರೆ. ಹೋಗ್ಲಿ ಬಿಡಿ, ಕೆಪಿಸಿಸಿ ಅಧ್ಯಕ್ಷರು, ಅವ್ರಿಗೆ ಸರ್ಕಾರದಲ್ಲಿ ಏನು ಕೆಲಸ ಇಲ್ಲ, ಅವ್ರಿಗೆ ಕೆಲಸ ಇರೋದೇ ಪಕ್ಷದ್ದು. ಹಾಗಾಗಿ ಅವರು ದೆಹಲಿಲಾದ್ರೂ ಇರಲಿ, ಬೆಂಗಳೂರಲ್ಲಾದ್ರೂ ಇರಲಿ, ರಾಜ್ಯದ ಜನರಿಗೆ ಏನೂ ಆಗ್ಬೇಕಾಗಿರೋದಿಲ್ಲ. ಇನ್ನು ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅವರು ಇರಲಿ ಬಿಡಿ, ಮಾಜಿ ಮುಖ್ಯಮಂತ್ರಿ. ಆದರೆ ಬಹಳ ಕಳವಳಕಾರಿಯಾದಂತಹ ವಿಚಾರ ಏನು ಕೇಳಿದ್ರೆ, ಕಾಂಗ್ರೆಸ್ನ 60ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿದ್ದಾರೆ. ಕರ್ನಾಟಕ ಭವನದಲ್ಲೇ 40ರಿಂದ 45 ಜನ ಶಾಸಕರಿದ್ದಾರೆ. ಡಿ ಕೆ ಟೀಮ್ನಲ್ಲಿ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ, ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ, ಬಿ ಕೆ ಹರಿಪ್ರಸಾದ್ ಹಿಂದ್ಗಡೆ ಒಂದಷ್ಟು ಜನ ಇದ್ದಾರೆ. ಅವರಿಗೆ ನಾವು ಸಚಿವರಾಗ್ತೀವೋ ಇಲ್ವೋ ಅನ್ನುವಂಥದ್ದಷ್ಟೇ ಪ್ರಶ್ನೆ. ಇರುವಂತಹದ್ದು 20 ಹುದ್ದೆ, ಹೋಗಿರುವಂತಹದ್ದು 60ಕ್ಕೂ ಹೆಚ್ಚು ಶಾಸಕರು. ಮಿತ್ರರೇ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಆದರೂ ಯೋಚನೆ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ, ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಬರಗಾಲ ಇದೆ, ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ಆಗಿಲ್ಲ, ಮಳೆ ಬರ್ತಾ ಇಲ್ಲ, ಡ್ಯಾಮ್ಗಳು ತುಂಬ್ತಾ ಇಲ್ಲ, ಒಂದು ಕಡೆ ಕಾವೇರಿ ಇಶ್ಯೂ ಇದೆ. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಕ್ಯಾಬಿನೆಟ್ ವಿಸ್ತರಣೆ ಮಾಡೋದಕ್ಕೆ ಪದೇ ಪದೇ ದೆಹಲಿಗೆ ಬಂದು ಕೂತ್ಕೊಂಡ್ರೆ, ಶಾಸಕರು ಇಷ್ಟೆಲ್ಲ ಜನ ಇಲ್ಲಿ ಬಂದು ಇದ್ದಿದ್ದೆ ಆದ್ರೆ ಕೆಟ್ಟ ಸಂದೇಶ ಹೋಗುತ್ತೆ, ಜನ ರೊಚ್ಚಿಗೆ ಹೇಳ್ತಾರೆ. ಇದನ್ನಾದ್ರೂ ಗಮನಿಸಬೇಕಾಗಿತ್ತು. ಆದರೆ ದುರಂತ ಏನು ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರನ್ನ ಖುಷಿ ಪಡಿಸೋದಕ್ಕೋಸ್ಕರವಾಗಿ ಡಿ ಕೆ ಶಿ ಇನ್ನಿಲ್ಲದ ತಂತ್ರ ಮಾಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಒಂದು ಅನದ್ಭುತವಾದಂತಹ ಭಾಷಣ ಮಾಡಿದ್ರಲ್ಲ, ಅದನ್ನ ಡಿ ಕೆ ಶಿವಕುಮಾರ್ ಟಿವಿಯಲ್ಲಿ ವೀಕ್ಷಣೆ ಮಾಡ್ತಾ ಇರೋದನ್ನ ಸ್ವತಃ ವಿಡಿಯೋ ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಏನಾದರೂ ಆಗಲಿ, ರಾಹುಲ್ ಗಾಂಧಿ ಸ್ವಲ್ಪ ಖುಷಿ ಆಗಲಿ, ನನಗೊಂದು ಸ್ವಲ್ಪ ಟೈಮ್ ಕೊಡಲಿ, ಇದಿಷ್ಟೇ ಡಿ ಕೆ ಶಿವಕುಮಾರ್ ಬಯಸ್ತಾ ಇರೋದು. ಆದರೆ ಆ ಕಾಲ ಮಾತ್ರ ಕೂಡಿ ಬರ್ತಲೇ ಇಲ್ಲ. ಮಿತ್ರರೇ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಅನ್ಸುತ್ತೆ. ರಾಹುಲ್ ಗಾಂಧಿ ಇವತ್ತು ಬಿಜೆಪಿ ಸಪೋರ್ಟರ್ಸ್ ಅನ್ನ ಅಂಧಭಕ್ತರು, ಇಡಿಯಟ್ಸ್ ಹೀಗೆಲ್ಲ ಕರೀತಾರೆ. ಆದರೆ ಇವರ ಗುಲಾಮಗಿರಿ ಯಾವ ಹಂತಕ್ಕೆ ಹೋಗಿದೆ ಅಂತ ಯೋಚನೆ ಮಾಡಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಜೊತೆಗೆ ಅಲ್ಲಿನ ಪ್ರಭಾವಿ ಸಚಿವರುಗಳು ಮತ್ತು ಶಾಸಕರು ದೆಹಲಿಗೆ ಬಂದು ಕೂತ್ಕೊಂಡಿದ್ದಾರೆ. ಯಾರ ಭೇಟಿಗಾಗಿ? ಏನು ಪ್ರಧಾನಮಂತ್ರಿ ಭೇಟಿಗ ಅಥವಾ ಗೃಹ ಸಚಿವರ ಭೇಟಿಗ? ಖಂಡಿತವಾಗ್ಲೂ ಅಲ್ಲ. ಕೇಂದ್ರದಲ್ಲಿ ಅಧಿಕಾರ ಇಲ್ಲದಂತಹ ವಿಪಕ್ಷದ ನಾಯಕನ ಭೇಟಿಗಾಗಿ. ಮಿತ್ರರೇ, ರಾಹುಲ್ ಗಾಂಧಿಗೆ ಲೋಕಸಭೆಯಲ್ಲಿ ಭಾಷಣ ಮಾಡಾದ್ಮೇಲೆ ಏನು ಕೆಲಸ ಇರುತ್ತೆ? ಡಿ ಕೆ ಶಿವಕುಮಾರ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡೋದಕ್ಕೆ ಅವ್ರಿಗೆ ಪುರ್ಸೋತಿಲ್ವಾ? ಒಬ್ಬ ಮುಖ್ಯಮಂತ್ರಿಯನ್ನ 3 ಸಲ ದೆಹಲಿ ಕರೆಸ್ಕೊಳ್ತಾರೆ, 3 ದಿನ ಕಾಯಿಸ್ತಾರೆ. ಅದು ಕೂಡ ರಾಜ್ಯದಲ್ಲಿ ಇಂತಹ ಕ್ಲಿಷ್ಟಕರ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ. ಇದನ್ನು ನೀವು ಸಾಮ್ರಾಜ್ಯಶಾಹಿ ಧೋರಣೆ ಅಂತೀರಾ, ಗುಲಾಮಗಿರಿ ಅಂತ ಕರೀತೀರಾ, ನಿಮಗೆ ಬಿಟ್ಟಿದ್ದು, ನೀವು ವ್ಯಾಖ್ಯಾನ ಮಾಡಿ. ನನಗಂತೂ ಇದು ರಾಜ್ಯಕ್ಕೆ ಮಾಡದಂತಹ ಅವಮಾನ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಕಾಂಗ್ರೆಸ್ ಪಕ್ಷದ ದುಸ್ಥಿತಿಗೆ ರಾಹುಲ್ ಗಾಂಧಿಯವರ ಈ ಧೋರಣೆಯೇ ಕಾರಣ. ಸುಮ್ಮನೆ ಅನಗತ್ಯವಾಗಿ ಬಿಜೆಪಿಯನ್ನು ಹೊಗಳ್ತಿದ್ದೀನಿ ಅಂತ ಅನ್ನಿಸಬಹುದು. ಆದರೆ ಅವರ ಕಾರ್ಯಶೈಲಿಗೂ ಇವರ ಕಾರ್ಯಶೈಲಿಗೂ ಸ್ವಲ್ಪ ಹೋಲಿಕೆ ಮಾಡಿಕೊಳ್ಳಿ. ಒಂದು ರಾಜ್ಯದಲ್ಲಿ ಚುನಾವಣೆ ಆಗ್ತಾ ಇರುತ್ತೆ, ಟಿಕೆಟ್ ಹಂಚಿಕೆ ಆಗಬೇಕು, ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಆಗಬೇಕು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ 9 ಗಂಟೆಗೆ ಆಫೀಸಿಗೆ ಬರ್ತಾರೆ, 10 ಗಂಟೆಗೆ ಆಫೀಸಿಗೆ ಬರ್ತಾರೆ, ಲೇಟ್ ನೈಟ್ವರೆಗೆ ಸಭೆ ನಡೆಯುತ್ತೆ. ಏನು ಒಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನೆಲ್ಲ ಕೆಲಸಕ್ಕೆ ರಜೆ ಹಾಕಿಬಿಟ್ಟು ಪಕ್ಷದ ಕೆಲಸ ಮಾಡಬಹುದಲ್ಲ. ಆದರೆ ಅವರು ಹಾಗೆ ಮಾಡೋದಿಲ್ಲ. ರಾತ್ರಿ ಆಗಲಿ ಹಗಲಾಗಲಿ ದಿನದ 24 ಗಂಟೆ ರಾಜಕೀಯ ಮಾಡ್ತಾರೆ. ಅಧಿಕಾರದ ಜೊತೆಗೆ ಪಕ್ಷವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ. ಆದರೆ ಕಾಂಗ್ರೆಸ್ನವರಿಗೆ ಈಗ ಏನಿದೆ ರೀ, ಕೇಂದ್ರದಲ್ಲಿ ಅಧಿಕಾರ ಇಲ್ಲ. ರಾಹುಲ್ ಗಾಂಧಿ ಯಾವಾಗಲೂ ಒಮ್ಮೆ ಲೋಕಸಭೆಯಲ್ಲಿ ಭಾಷಣ ಮಾಡೋದು, ಅದನ್ನು ಕೂಡ ರೆಡಿ ಮಾಡೋದಕ್ಕೆ ಒಂದು ಟೀಮೇ ಇರುತ್ತೆ. ಅವರೇನೋ ಬರ್ಕೊಡ್ತಾರೆ, ಇವರೇನೋ ಅರ್ಥ ಮಾಡ್ಕೊಳ್ತಾರೆ, ಒಂದು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಕೆಲಸ ಏನು? ಕರ್ನಾಟಕದಂತಹ ಒಂದು ಪ್ರತಿಷ್ಠಿತ ರಾಜ್ಯಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ 4 ರಾಜ್ಯದಲ್ಲಿ. ಅದರಲ್ಲಿ ಕರ್ನಾಟಕ ಅತ್ಯಂತ ದೊಡ್ಡ ರಾಜ್ಯ, ಅತ್ಯಂತ ಪ್ರಾಮುಖ್ಯವಾದಂತಹ ರಾಜ್ಯ. ಅದಕ್ಕೆ ಅರ್ಧ ಗಂಟೆ ಟೈಮ್ ಕೊಡೋದಕ್ಕಾಗೋದಿಲ್ವಾ? ನೀವೇ ನೋಡ್ತಾ ಇದ್ರಿ, ಲೋಕಸಭೆಯ ಅಧಿವೇಶನವೇ ನಡೀತಾ ಇಲ್ಲ. ಇವತ್ತಂತೂ 3:30-4 ಗಂಟೆಗೆ ಅರ್ಜೆಂಟ್ ಆಗ್ಬಿಡ್ತು. ಲೋಕಸಭೆ ಅರ್ಜೆಂಟ್ ಆದ್ಮೇಲೆ ರಾಹುಲ್ ಗಾಂಧಿಗೆ ಏನು ಕೆಲಸ ಇರುತ್ತೆ? ಸದ್ಯ ಡಿ ಕೆ ಶಿವಕುಮಾರ್ ಅವರನ್ನ ನೋಡಿದ್ರೆ ಅವರನ್ನ ಮುಖ್ಯಮಂತ್ರಿ ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು DCM ಆಗಿದ್ರಲ್ಲ, ಅವಾಗಲೇ ಅವರ ಮುಖದಲ್ಲಿ ಕಳೆ ಇತ್ತು. ಈಗ ದಿನೇ ದಿನೇ ಕಳೆ ಮಾಸಿ ಹೋಗ್ತಾ ಇದೆ. ಮಿತ್ರರೇ, ನಾನು ಟೀಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಇದನ್ನೆಲ್ಲ ಹೇಳ್ತಾ ಇಲ್ಲ. ಚಿಕ್ಕದಾಗಿ ಯೋಚನೆ ಮಾಡಿ. ರಾಜ್ಯದಲ್ಲಿ ಸರ್ಕಾರ ರಚನೆ ಆಗುತ್ತೆ, ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗುತ್ತೆ, ರಾಹುಲ್ ಗಾಂಧಿ ಅವರೇ ಆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅನಂತರದಲ್ಲಿ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆ ಬರುತ್ತೆ. ಹೀಗಾಗಿ ತಕ್ಷಣಕ್ಕೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು 15 ದಿನ ಮುಂದೂಡಲಾಗಿರುತ್ತೆ. ಆಗ್ಲೇ ಬೇಕಾದ್ರೆ ಇವರು ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ರಾಹುಲ್ ಗಾಂಧಿಯ ಒಪ್ಪಿಗೆಯನ್ನ ಪಡೆದುಕೊಳ್ಳಬಹುದಿತ್ತು. ಆದ್ರೆ ಆಗ್ಲಿಲ್ಲ. ಅನಂತರದಲ್ಲಿ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ. ವಿದೇಶಕ್ಕೆ ಹೋಗಿ ಅವರು ಬಂದಿದ್ದು 20-25 ದಿನ ಆದ ಬಳಿಕ. ಈಗ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಹೇಗಿದೆ ಅಂತಂದ್ರೆ, ಲೋಕಸಭೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ದೇಶಕ್ಕೆ ಬರ್ತಾರೆ, ಅಧಿವೇಶನ ಮುಕ್ತಾಯ ಆಗ್ತಿದ್ದ ಹಾಗೆ ವಿದೇಶಕ್ಕೆ ಹೋಗ್ಬಿಡ್ತಾರೆ.
ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಬಹಳ ಭಾರ ಆಗ್ತಾ ಇದೆ. ಮಿತ್ರರೇ, ಇದರಿಂದ ಯಾರಿಗಾದರೂ ಲಾಭ ಆಗ್ತಿದ್ರೆ ಅದು ಬಿಜೆಪಿಗೆ ಆಗಬೇಕಾಗಿತ್ತು. ರಾಜ್ಯದಲ್ಲಿ ವಿಪಕ್ಷವಾಗಿರುವಂತಹ ಬಿಜೆಪಿ ಈ ವಿಚಾರವನ್ನ ಯಶಸ್ವಿಯಾಗಿ ಕೈಗೆತ್ಕೊಳ್ಬೇಕಾಗಿತ್ತು, ಪ್ರತಿನಿತ್ಯ ಹೋರಾಟ ಮಾಡಬೇಕಾಗಿತ್ತು. ಆದರೆ ನನಗೆ ಬಿಜೆಪಿ ನಾಯಕರು ಕಾಣಿಸ್ಕೊಳ್ತಲೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಒಂದೇ ತೇರಿಗೆಳಿತಾ ಇದೆ, ಒಂದೇ ನೀರಿಗೆಳಿತಾ ಇದೆ. ವಿಜೇಂದ್ರ ಕಾರ್ಯಾವಧಿ ಮುಗಿತಾ ಇದೆ, ಹೊಸದಾಗಿ ಯಾರು ಅಧ್ಯಕ್ಷರಾಗ್ತಾರೆ ಇದೇ ಚಿಂತನೆಯಲ್ಲಿ ಅವರು ಮುಳುಗಿದ್ದಂತೆ ಕಾಣ್ತಾ ಇದೆ. ಈಗಲೂ ಕೂಡ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡ್ತಾ ಇಲ್ಲ. ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬಹುದಿತ್ತು? ಯಾಕೋ ನೋಡಿದ್ರೆ ಇವರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಧ್ವನಿ ಎತ್ತೋದಕ್ಕೆ ಧ್ವನಿನೇ ಬರ್ತಾ ಇಲ್ಲ ಅವರಿಗೆ. ಬರ ಅಧ್ಯಯನ ಅಂತ ಹೊರಟಿದ್ದಾರೆ, ಅದರಲ್ಲೂ ಕೂಡ ಗೊಂದಲ. ಇಡೀ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ, 2-3 ದಿನಗಳ ಕಾಲ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇಲ್ಲ. ಇದನ್ನ ಜನರಿಗೆ ಕನ್ವೆ ಮಾಡಬೇಕಾದಂತಹ ವಿಪಕ್ಷ ಕಂಪ್ಲೀಟ್ ಆಗಿ ಮಲಗಿ ನಿದ್ದೆ ಮಾಡ್ತಾ ಇದೆ. ಚಿಕ್ಕದಾಗಿ ಯೋಚನೆ ಮಾಡಿ, ರಾಜ್ಯದಲ್ಲಿ ಶಾಲೆ ಶುರುವಾಗಿ ಎಷ್ಟು ಟೈಮ್ ಆಯಿತು? 2 ತಿಂಗಳು ಮುಗಿದು 3ನೇ ತಿಂಗಳು ಶುರುವಾಯಿತು. ಶಿಕ್ಷಣ ಸಚಿವರಿದ್ದಾರಾ? ಇಲ್ಲ. ಮುಂಗಾರು ಕೈ ಕೊಟ್ಟಿದೆ, ಬರಗಾಲ ಎದುರಾಗಿದೆ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಬಿತ್ತನೆ ಮಾಡದಂತೆ ಸರ್ಕಾರವೇ ಹೇಳ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಕೃಷಿ ಸಚಿವರಿದ್ದಾರಾ? ಇಲ್ಲ. ತೋಟಗಾರಿಕಾ ಸಚಿವರಿದ್ದಾರಾ? ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಹೊಣೆಗಾರಿಕೆ ಕೊಡಲಾಗಿದೆಯಾ? ಅದೂ ಕೂಡ ಇಲ್ಲ. ಆದರೆ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಮಾತ್ರ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅದರಿಂದ ರಾಜ್ಯಕ್ಕೆ ನಯಾ ಪೈಸೆ ಲಾಭ ಆಗ್ತಾ ಇಲ್ಲ. ಅದು ಯಾರು ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ. ಅವರು ಗೃಹ ಇಲಾಖೆ ಒಂದನ್ನು ಬಿಟ್ಟು ಪ್ರತಿನಿತ್ಯ RSS ಬಗ್ಗೆ ಮಾತನಾಡ್ತಾರೆ. ಅದರಿಂದ ರಾಜ್ಯದ ಯಾವ ಪರಿಸ್ಥಿತಿಯೂ ಸುಧಾರಣೆ ಆಗೋದಿಲ್ಲ. RSS ನೋಂದಣಿ ಆಗೋದು ಬಿಡೋದು ರಾಜ್ಯಕ್ಕೆ ಇಂಪಾರ್ಟೆಂಟೇ ಅಲ್ಲದಂತಹ ಒಂದು ವಿಚಾರ. ಅದ್ರ ಬಗ್ಗೆ ಆ ಪುಣ್ಯಾತ್ಮ ಪ್ರತಿನಿತ್ಯ ಮಾತನಾಡ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಗಾದಿ ಇದೆಯಲ್ಲ, ಇದು ಹೂವಿನ ಹಾಸಿಗೆ ಆಗುವ ಬದಲು ಮುಳ್ಳಿನ ಮಣೆ ಆಗ್ತಾ ಇದೆ. ಅವರು 2028ಕ್ಕೂ ಅಧಿಕಾರಕ್ಕೆ ಬರ್ತೀನಿ ಅಂತ ಅಂದುಕೊಂಡಿದ್ರು. ಈಗ ಯಾಕೋ ಪರಿಸ್ಥಿತಿ ನೋಡಿದ್ರೆ 2028 ಇರಲಿ, ಇವರು ಅಧಿಕಾರವನ್ನು ಪೂರೈಸ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನೋಡೋಣ ಮುಂದೇನಾಗುತ್ತೆ ಅಂತ. ಅಂತಿಮವಾಗಿ ರಾಹುಲ್ ಗಾಂಧಿ DKಶಿಗೆ ಒಂದು 10 ನಿಮಿಷನಾದರೂ ಟೈಮ್ ಕೊಡ್ತಾರಾ ಅಂತ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.